ಕಲಬುರಗಿ ಜಿಲ್ಲೆಯಲ್ಲಿ ಎಸ್ಟಿ ನಾಯಕ ತಳವಾರ ಹೆಸರಿನಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳದೆ ಘನ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ ಜಿಲ್ಲಾಡಳಿತ ವಿರುದ್ಧ ಮುಖಂಡರಾದ ಮರೆಪ್ಪ ನಾಯಕ್ ಅವರು ಕಿಡಿಕಾರಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಬರುವ ಅನೇಕ ಜಿಲ್ಲೆಗಳಲ್ಲಿ ತಾಲೂಕಿನ ತಳವಾರ ಸಮುದಾಯ ಅಲ್ಲದವರಿಗೆ ಜಾತಿ ಪ್ರಮಾಣ ಪತ್ರ ನೀಡುತ್ತಿರುವುದು ಖಂಡನೀಯವಾಗಿದೆ ಎಂದು ತಿಳಿಸಿ, ಮುಂದಿನ ದಿನಗಳಲ್ಲಿ ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿ ಬಂದ್ ಮಾಡಲಾಗುವುದು ಎಂದರು. ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಅದು ಕಲಬುರಗಿ ಜಿಲ್ಲೆ, ಬಿಜಾಪುರ, ಯಾದಗಿರಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ ಪ್ರವರ್ಗ ಒಂದರಲ್ಲಿ ಬರುವ ಕಬ್ಬಲಿಗ, ಹಂಬಿಗ ತಳವಾರರು ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಸಿಂಧತ್ವವನ್ನು ತೆಗೆದುಕೊಳ್ತಿದ್ದಾರೆ. ಈ ಅಧಿಕಾರಿಗಳು, ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಸಾಥ್ ನೋಡ್ತಿದ್ದಾರೆ ನಕಲಿ ಜಾತಿ ಪ್ರಮಾಣ ಪತ್ರಕ್ಕೆ. ಅದನ್ನು ಇವತ್ತು ವಿರೋಧಿಸಿ ನಾಯಕ ವಾಲ್ಮೀಕಿ ಬೇಡ, ತಳವಾರರಿಗೆ ಮಾತ್ರ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಕೊಡಬೇಕು. ಹಾಗೆ ರಾಷ್ಟ್ರಪತಿ ಅಂಕಿತ ಗೆಜೆಟ್ ನೋಟಿಫಿಕೇಷನ್ ಸಹ ನಾಯಕ ತಳವಾರಿಗೆ ಕೊಡಬೇಕಂತಿದೆ. ಇಲ್ಲಿರ್ತಕ್ಕಂಥದವರೆಲ್ಲರೂ ಹಿಂದುಳಿದ ಅಂಬಿಗ ಮತ್ತು ಕಬ್ಬಲಿಗ ಜನಾಂಗದ ತಳವಾರರು ವಿನಃ ನಾಯಕ ತಳವಾರರಲ್ಲ. ಇದನ್ನು ವಿರೋಧಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಹಾಗೆ ಈ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ವ್ಯಾಪಕವಾಗಿ 20,000ಕ್ಕಿಂತ ಹೆಚ್ಚು ಅಂಬಿಗ ಜನಾಂಗದವರಿಗೆ, ಕಬ್ಬಲಿಗ ಜನಾಂಗದವರಿಗೆ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡಿದೆ. ಇವತ್ತು ಏನು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಹಾಕಿದ್ದೀವಿ. ಅದರ ಪ್ರಕಾರ ಕೋರ್ಟ್ ಏನು ಹೇಳಿದೆ ಅಂದರೆ, ಯಾರು ನೈಜವಿರ್ತಕ್ಕಂಥ ನಾಯಕ ಸಮಾಜದ ತಳವಾರಿದ್ದಾರೆ ಅವರಿಗೆ ಮಾತ್ರ ಜಾತಿ ಪ್ರಮಾಣ ಪತ್ರ ಕೊಡಬೇಕು. ಆಮೇಲೆ ಇಲ್ಲಿವರೆಗೆ ಏನು 2 ಲಕ್ಷದಷ್ಟು ನಕಲಿ ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದೀರಿ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಕಲಬುರಗಿ, ಯಾದಗಿರಿಯಲ್ಲಿ, ಅವ್ರ ಮೇಲೆಲ್ಲ ಕ್ರಮ ಆಗಬೇಕು. ಯಾರು ಕೊಟ್ಟಂಥ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು, RIVA ಮೇಲೆ ಕ್ರಮ ಆಗಬೇಕಂತಕ್ಕಂಥದ್ದು ಕ್ರಮಕ್ಕೆ ಈಗಾಗಲೇ ಆ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಅದನ್ನು ಪಾಲನೆ ಮಾಡಬೇಕು ಜಿಲ್ಲಾಧಿಕಾರಿಗಳು. ಒಂದು ವೇಳೆ ನಕಲಿ ಜಾತಿ ಪ್ರಮಾಣ ಪತ್ರಗಳು, ಸಿಂಧತ್ವಗಳನ್ನು ಹೀಗೆ ಮುಂದುವರಿಸಿದರೆ, ವಿತರಣೆ ಮಾಡಿದರೆ, ನಾಳೆ ಮುಂದಿನ ವಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಶ್ರೀರಂಗಪಟ್ಟಣ ಬೀದರ್ ಹೆದ್ದಾರಿಯನ್ನು ಬಂದ್ ಮಾಡುವುದರ ಮುಖಾಂತರ ಭಾಳ ಕಠಿಣವಾದ ಹೋರಾಟವನ್ನು ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರವನ್ನು ಇವತ್ತು ನಾವು ಮಾಡಿದ್ದೀವಿ ಸರ್. ಏನೇನು ದಾಖಲಾತಿ ಬೇಕಾದರೂ ಅದಕ್ಕೆ ಏನು ಜಾತಿ ಪ್ರಮಾಣ ಪತ್ರ ತಗೊಳಕ್ಕೆ ನಿಜವಾಗಿ ನಾಯಕ ಜನಾಂಗಕ್ಕೆ ಸಂಬಂಧಪಟ್ಟವರಿದ್ದರಂದರೆ ಅವರ ಚಾರಿತ್ರಿಕ ವಂಶವಾಳಿಯನ್ನು ಏನು 3 ತಲೆಮಾರಿನ ದಾಖಲೆಗಳನ್ನು ಒದಗಿಸಬೇಕು. ಅವರ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಸ್ವತಃ ಪಂಚನಮಿಗೆ ಒಂದು ಗ್ರಾಮದಲ್ಲಿ ವಿವಿಧ ಜಾತಿಯ ಜನಾಂಗದ ಮುಖಂಡರಿರ್ತಾರಲ್ಲ, ಅವ್ರಿಗೆ ಹಿರಿಯ ಮುಖಂಡರನ್ನು ಕೇಳಬೇಕು, ಇವರು ಯಾರು ಜಾತಿಗೆ ಸೇರಿದವರು ಅಂತೇಳಿ. ಆವಾಗ ಅಲ್ಲಿ ನೈಜವಾಗಿ ಹೊರೆ ಬೀಳ್ತದೆ, ಇವರು ಬೇಡರು ಅಥವಾ ವಾಲ್ಮೀಕಿಗಳು ನಾಯಕರಂತಾಗ ಮಾತ್ರ ಆ ತಳವಾರರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕು. ಒಂದು ವೇಳೆ ಇವರು ಅಂಬಿಗರು ಅಥವಾ ಹಾಲಮತದವರು ಅಥವಾ ಏನು ಲಿಂಗಾಯತರು ಅಥವಾ ಮುಸಲ್ಮಾನರು ಅಥವಾ ಛಲವಾದಿಗಳು ಅಲ್ಲಿ ತಳವಾರ ಇರ್ತಾರೆ, ಅವ್ರಿಗೆ ಯಾರಿಗೆ ಅವಕಾಶ ಇಲ್ಲ ತೆಗೆದುಕೊಳ್ಳಕ್ಕೆ. ಇಂತಕ್ಕಂಥ ಮನದಂಡ ಇದೆ. ಟೋಟಲ್ ಅಂದ್ರೆ ಈಗ ಅಧಿಕಾರಿಗಳು ಅಂದ್ರೆ ಯಾರ್ಯಾರು ಮಾಡೋದು ಸರ್? ಎಕ್ಸಾಂಪಲ್ ಕಲಬುರಗಿಯ ತಹಸೀಲ್ದಾರ್ಗಳು, ಎಲ್ಲ ತಹಸೀಲ್ದಾರ್ ಕಲಬುರಗಿ ಜಿಲ್ಲೆಯ, ಆಮೇಲೆ ಯಾದಗಿರಿ ಜಿಲ್ಲೆಯ ಎಲ್ಲ ತಹಸೀಲ್ದಾರ್ಗಳು, ಆಮೇಲೆ ಬಿಜಾಪುರ ಜಿಲ್ಲೆಯ ಎಲ್ಲ ತಹಸೀಲ್ದಾರ್ಗಳು, ಬೆಳಗಾವಿ ಜಿಲ್ಲೆಯ ಎಲ್ಲ ತಹಸೀಲ್ದಾರ್ಗಳು, ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಹಸೀಲ್ದಾರ್. ಇಲ್ಲಿ 20,000 ಈಗಾಗಲೇ ಇಶ್ಯೂ ಆಗಿದ್ದಾವೆ ಸರ್ ಜಾತಿ ಪ್ರಮಾಣ ಪತ್ರ. ಗೊತ್ತಿಲ್ಲ ಸರ್, ಗೊತ್ತಿದ್ರೂ ರಾಜಕೀಯ ಒತ್ತಡಕ್ಕೆ ಮಣಿದು ಈ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡ್ತಿದ್ದಾರೆ. ಈ ಮುಂದೆ ಆಗ್ರಹ ಏನು ಸರ್? ನಮ್ದೇನೆಂದರೆ, ಸಿಂಧತ್ವ ಜಾತಿ ಪ್ರಮಾಣ, ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡಿದರೆ, ಹೀಗೆ ಮುಂದುವರೆದ್ರೆ, ಕೋರ್ಟ್ ಆದೇಶವನ್ನು ಪಾಲನೆ ಮಾಡದಿದ್ದರೆ ಮುಂದಿನ ವಾರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಭಾಳ ಉಗ್ರ ಸ್ವರೂಪದ ಹೋರಾಟದ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ ಸರ್. ಗೆಜೆಟ್ ಪ್ರಕಾರ ಕೆಲಸ ಆಗ್ತಾ ಇದೆ? ಗೆಜೆಟ್ ಪ್ರಕಾರ ಆಗ್ತಾ ಇಲ್ಲ ಸರ್. ಏನು ರಾಷ್ಟ್ರಪತಿ ಅಂಕಿತ ನೀಡಿದಾರಲ್ಲ, ಆ ಗೆಜೆಟ್ ಪ್ರಕಾರ ಆಗ್ತಾ ಇಲ್ಲ ಸರ್. ಈಗ ರಾಜ್ಯ ಸರ್ಕಾರಕ್ಕೆ ಜಾತಿಯನ್ನು ಸೇರಿಸುವುದಾಗಲಿ, ತಿದ್ದುವುದನ್ನಾಗಲಿ, ಮಾರ್ಪಾಡು ಮಾಡುವುದಾಗಲಿ ಯಾವುದೇ ಅಧಿಕಾರ ಇಲ್ಲ. ಓನ್ಲಿ ಪಾರ್ಲಿಮೆಂಟಿಗೆ 2 ಸದನಗಳು ಒಪ್ಪಿಗೆ ಆದ ಮೇಲೆ, ಅಲ್ಲಿ ರಾಷ್ಟ್ರಪತಿ ಅಂಕಿತ ಬಿದ್ದ ಮೇಲೆ ಅದನ್ನು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲೂ ಅಥವಾ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಅಧಿಕಾರ ಪಾರ್ಲಿಮೆಂಟಿಗಿದೆ, ರಾಜ್ಯ ಸರ್ಕಾರಕ್ಕಿಲ್ಲ. ರಾಜ್ಯ ಸರ್ಕಾರದ ರಾಜಕಾರಣಿಗಳು ಗೊಂದಲ ಮಾಡಿ ನನ್ನ ಫಾಲೋವರ್ಸು, ನನ್ನ ಕ್ಷೇತ್ರದಲ್ಲಿ ಜನಸಂಖ್ಯೆ ಜಾಸ್ತಿ ಆದ, ಅವ್ರಿಗೆ ಕೊಡಬೇಕಂತ ಒತ್ತಡ ಮಾಡಿ ಅಧಿಕಾರಿಗಳ ಮೇಲೆ ಕೊಡಿಸ್ತಾ ಇದ್ದಾರೆ ವಿನಾಗಲಿ ಕಾನೂನನ್ನು ಪಾಲನೆ ಮಾಡ್ತಾ ಇಲ್ಲ. ಇದಕ್ಕೆ ನಮ್ಮ ವಿರೋಧವಿದೆ. ನಿಮ್ಮ ಹೆಸರು? ಮರೆಪ್ಪ ನಾಯಕ ಮಗ್ದಂಪುರ ಅಂತೇಳಿ. ನಾನು ಉತ್ತರ ಕರ್ನಾಟಕದ ರಾಜ್ಯಾಧ್ಯಕ್ಷ ಮತ್ತು ಕರ್ನಾಟಕ ರಾಜ್ಯ. ಬ್ಯೂರೋ ರಿಪೋರ್ಟ್ RG32 ನ್ಯೂಸ್, ಕಲಬುರಗಿ.